ಅವಳು ಮಹಿಳೆಯಾಗಿ ಹೆಚ್ಚು ಕಾಲ ಅಧಿಕಾರ ಮಾಡಿದವಳು ಕೆಳದಿ ಚೆನ್ನಮ್ಮ. ಇದು ಶಿವಪ್ಪ ನಾಯಕನ ಸೊಸೆ ಮಗನೇ. ಇದು ಕೆಳದಿ ಕಿಲೆ, ಮೇನ್ ರೋಡಲ್ಲೇ ಹಿಂದಿದೆ. 127 ಎಕರೆ 7 ಗುಂಟೆ ಇದೆ. ಕೆಳದಿ ಮೊದಲನೇ ದೊರೆ ಚೌಡಪ್ಪ ನಾಯಕ 1499 ಕಟ್ತಾರೆ. 127 ಎಕರೆ 7 ಗುಂಟೆ ಇದೆ. ಇದು ಚೆನ್ನಕೇಶವ. ಇದು ಇದು ಒಂದು ಪ್ರಪಂಚ ಪರ್ಯಟನೆ ಮಾಡುವಂಥ ವಿಷಯ. ಈ ಕೊಲ್ಲೂರು ದುರ್ಗಾಮಠ ದೇವಸ್ಥಾನಕ್ಕೆ ಕೆಳದಿ ಚೆನ್ನಮ್ಮ ಈ ಧ್ವಜಸ್ತಂಭ ಕಳಿಸಿತ್ತು. ಯಾವ ನಿಮ್ಮದು? ಇದು ಶೃಂಗೇರಿ ಮಠಕ್ಕೆ ಚಿನ್ನದ ಗೋಪಾಲಕೃಷ್ಣ ಮಾಡಿಸ್ಬಿಟ್ಟು ಕಳಿಸ್ತಾರೆ. ಇದು ಭೂದಾನ ನಮ್ಮ ಬಾಗಲಕೋಟೆಗೆ ಒಬ್ಬರು ನಮ್ಮ ಮನೆಗೆ ಇದ್ದಾರೆ, ಈಗಲೂ ನಮ್ಮ ಮನೆಗೆ ಇದೆ. ಟ್ರಾನ್ಸ್ಫರ್ ಆಗಿ ಹೋದ್ರೆ ನೋಡ್ತಾರೆ, ಕ್ಯಾನ್ಸಲ್ ಕೊಡ್ತಾ ಇದೆ. ಇದು 200 ವರ್ಷದ ಮನೆ ಹಂಚಿಗಳು. ಇದೆಲ್ಲ ಇದು ಇಟ್ಟಿಗೆ, ಇದು ಹಂಚಿಗಳು. ಇದಕ್ಕೆ ಬನತಮ್ಮ ಅಂತ. ಇದು ಕೆಳದಿ ಗರಡಿ ಮನೆಯೊಳಗೆ ಗಾಯ ಮಾಡ್ತಾರೆ. ಇದು ಆಣೆಕಲ್ಲುಗಳನ್ನು ಯುದ್ಧದಲ್ಲಿ ಬೀಸಿ ಹೊಡೆಯುವಂಥದ್ದು. ಟಿಪ್ಪು ಕಾಲಕ್ಕೆ ಟಿಪ್ಪು ಪಿರಂಗಿ ಅಂತ ಬಂತು. ಇದೆಲ್ಲ ಪಿರಂಗಿ, ಸ್ಮೋಕ್ ಬಾಂಬ್ ಅಂತ. ಸ್ಮೋಕ್ ಬಾಂಬ್ ಇದು ಮಹಾವೀರ, 15ನೇ ಶತಮಾನದ ಮಹಾವೀರ. ಅದು ನಗರದಲ್ಲಿ ನಗರ ಕೋಟೆ, ಕೆಳದಿ ರಾಜರ ಕೋಟೆ. ಈ ದೇವಸ್ಥಾನ ಸುತ್ತಮುತ್ತ ಇಷ್ಟು ಜಾತಿ ಮಣ್ಣಿದೆ, ಎಲ್ಲ ಮಣ್ಣಿನ ವಸ್ತು. ಇದೊಂದು 800 ವರ್ಷದ ಹಳೆಯ ಮಣ್ಣು. ಅಕ್ಬರ ಕಾಲದಲ್ಲಿ ಇದು ಚಿನ್ನ ಇದೆ ಅಂತ ಹೇಳಿ ಗೊತ್ತಾಯ್ತು. ಏನಾಯ್ತು ನೋಡಿದ್ರೆ ನೀರು ಕೊಟ್ಟಂತ ಮಾಡ್ತಾರೆ. ಅರಮನೆ ಬರ್ತೀವಿ. ಇದು 3 ತಲೆ ಬ್ರಹ್ಮ ಅಂದರೆ ಇವರು ಎಸ್ ಕೆ ಲಿಂಗಣ್ಣಯ್ಯ ಅಂತ. ಇವರು ಒಂದು ಕೆಲವೊಂದು ಫೋಟೋದೆಲ್ಲ ಫ್ಲವರ್ ಪೇಂಟಿಂಗ್ ಮಾಡಿದ್ರು. ದಾಸವಾಳ ಮಂದಾರ ಹೊರಗಡೆ ಫುಲ್ ತೊಳೆದಿದೆ. 3 kg ಇದೆ. ಕೆಳದಿ ರಾಜವನ್ನು ಆಡೋ ಯೋಗ್ಯತೆ ಅವನಿಗಿದ್ರೆ ಅವನು ಒಂದು ಕೈಯಲ್ಲಿ ಈ ವಿಜಯನಗರ ಅರಸರು, ಕೆಳದಿ ಅರಸರು ಸಾಮಂತರಾಜರಾಗಿದ್ದಾರೆ. ಬಟ್ ಇದು ಇದರೊಳಗೆ ಬರುತ್ತೆ. ವಾಚಿನ ಸಿಕ್ಕಿದೆ ಚಿಕ್ಕದು. ಇದರಿಂದ ಸ್ವಚ್ಛ ರಕ್ತ ಬಂದರೆ ಮನುಷ್ಯರಲ್ಲಿ ಪ್ರಾಣಿಯಾಗಲಿ ಉಳಿಯೋದು ಒಂದು ಪಂಚ ವಿಷ ಇತ್ತು ಅದರಲ್ಲಿ. ಚಿಕ್ಕ ಪ್ರಸಿದ್ಧ ವಿಷ ಇರ್ತಾರೆ. ಇದು 3, ಈ ಕಡೆ 4 ಇದೆಯಲ್ಲ, ಇದು ಕೆಳದಿ ಚೆನ್ನಮ್ಮ ಬಳಸಿರೋದು. ಇದೆಲ್ಲ ಸೈನಿಕರು ಬಳಸಿದ್ದು. ಅತಿ ಹೆಚ್ಚು ಜನರು ನಾಶ ಮಾಡಿರೋದು ಮೇಲಿಂದ 2ನೇ ರಾಜಕತ್ತಿ ಅಂತ ಹೇಳ್ತಾರೆ. ಈ ರಾಜಕತ್ತಿ ವಿಶೇಷ ಏನು ಅಂದರೆ